ಕಳೆದ ಇದೇ ತಿಂಗಳದ 2/8/2024ರಂದು ಯಾದಗಿರಿ ಜಿಲ್ಲೆಯ ಯಾದಗಿರಿ ನಗರದ ಪೊಲೀಸ್ ಠಾಣೆಯಲ್ಲಿ ನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ PSI ಕರ್ತವ್ಯ ನಿರ್ವಹಿಸ್ತಕ್ಕಂಥ ಪರಶುರಾಮ್ ಚಲವಾದಿ ಸರ್ ಅವರು ಸ್ಥಳೀಯ ಜನಪ್ರತಿನಿಧಿಗಳು ಶಾಸಕರ ಒಂದು ಮಾನಸಿಕ ಕಿರುಕುಳ ಒತ್ತಡದಿಂದ ಮನನೊಂದು ಅನುಮಾನಾಸ್ಪದವಾಗಿ ಅವರು ಸಾವಿಗೀಡಾಗಿದ್ದು ಈ ಸಾವನ್ನು ಎಲ್ಲ ನಾವು SC ಜಿಲ್ಲೆಯ ನೌಕರ ಬಾಂಧವರು ಇದಕ್ಕೆ ಬೆಂಬಲವಾಗಿ ಎಲ್ಲ ದಲಿತ ಪರ ಶೋಷಿತ ಪರ ನಾಯಕರುಗಳು ಬೆಂಬಲಿಸಿದ್ದು ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಕ್ಕಂಥ ಈ ಒಂದು ಮೌನ ಪ್ರತಿಭಟನೆ ಮೂಲಕ ನಾವು ನೆರವೇರಿಸಿದ್ವಿ. ಮುಂದೆ ಈ ಒಂದು ನ್ಯಾಯ ಕೇಳಿ ಮೃತರ PSI ಚಲವಾದಿ ಅವರ ಕುಟುಂಬಕ್ಕೆ ಕರ್ನಾಟಕ ಸರ್ಕಾರದಿಂದ 5 ಕೋಟಿ ಪರಿಹಾರ ಕೊಡಬೇಕು ಮತ್ತು ಅವರಿಗೆ ಇಡೀ ಏನು ಗುಲ್ಬರ್ಗದಲ್ಲಿ ಒಬ್ಬರು PSI ಕೊಲೆ ಇದ್ದರು ಮಲ್ಲಿಕಾರ್ಜುನ್ ಅಂತ, ಅವ್ರು ಯಾವ ರೀತಿ ಪರಿಹಾರ ಸರ್ಕಾರ ನಿಗದಿ ಮಾಡಿದೆ ಆ ರೀತಿ ಇವರಿಗೂ ಕೂಡ ಪರಶುರಾಮ್ ಚಲವಾದಿ ಅವರ PSI ಚಲವಾದಿಯ ಸಾವಿಗೆ ಸರ್ಕಾರ ಅದೇ ಒಂದು ಮಾನದಂಡ ವಹಿಸಿ ಆ ಕುಟುಂಬಕ್ಕೆ ನೆರವು ನೀಡಬೇಕು. ಮತ್ತು ಈ ಒಂದು ಈಗ ಆಲ್ರೆಡಿ ಕೇಸನ್ನು ಪ್ರಕರಣ ದಾಖಲಾಗಿ ಅಟ್ರಾಸಿಟಿ ಕೇಸು ಮತ್ತು ಅನುಮಾನಾಸ್ಪದ ಒಂದು ಸಾವಿನ ಬಗ್ಗೆ ಒಂದು ಕೇಸು ದಾಖಲಾಗಿರ್ತದೆ. ಆ ಕೇಸು ದಾಖಲಾದ ಹೇಳಿಕೆಯಂತೆ ಯಾರು ಅವರ ಪತ್ನಿ PSI ಅವರ ಪತ್ನಿ ಶ್ವೇತಾ ಅವರ ಹೇಳಿಕೆಯಂತೆ ಪ್ರಕರಣವನ್ನು ದಾಖಲಿಸಿದಂತೆ ಅವರೆಲ್ಲರನ್ನ ತನಿಖೆಗೊಳಪಡಿಸಿ ಸ್ಥಳೀಯ ಶಾಸಕರು ಮತ್ತು ಅವರ ಪುತ್ರರಾಗಿರ್ತಕ್ಕಂಥ ಸನ್ನಿಗೌಡರವರು ಪಂಪನಗೌಡರವರು ಮತ್ತು ಸ್ಥಳೀಯ ಶಾಸಕರಾಗಿರ್ತ ಚನ್ನಡ ಪಾಟೀಲ್ ತುನ್ನೂರವರು ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕಂತ ಈ ಒಂದು ಹೋರಾಟದ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ತಮ್ಮಲ್ಲಿ ಈ ಒಂದು ವಿನಂತಿಯನ್ನು ಮಾಡಿಕೊಂಡು CBI ಒಪ್ಪಿಸಬೇಕು. ಮುಖ್ಯವಾಗಿ CID ತನಿಖೆ ನಡೆದಿದೆ. CID ಮೇಲೆ ನಮಗೆ ಭರವಸೆ ಇಲ್ಲ ಅಂತ ಹೇಳೋದಲ್ಲ, ಸರ್ಕಾರ CID ಕೂಡ ಪಾರದರ್ಶಕವಾಗಿ ಮಾಡಲಿ. ಇನ್ನು ಹೆಚ್ಚಿನ ತನಿಖೆಗಾಗಿ ಒಂದು ಕೇಂದ್ರ ಸರ್ಕಾರದ ಭಾರತ ಸರ್ಕಾರದ ಒಂದು ಸಂಸ್ಥೆ ಆಗಿರ್ತಕ್ಕಂಥ CBIಗೆ ಈ ಪ್ರಕರಣ ಒಪ್ಪಿಸಬೇಕು. ಕಳೆದ ಇದೇ ತಿಂಗಳದ 2/8/2024ರಂದು ಯಾದಗಿರಿ ಜಿಲ್ಲೆಯ ಯಾದಗಿರಿ ನಗರದ ಪೊಲೀಸ್ ಠಾಣೆಯಲ್ಲಿ ನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ PSI ಕರ್ತವ್ಯ ನಿರ್ವಹಿಸ್ತಕ್ಕಂಥ ಪರಶುರಾಮ್ ಚಲವಾದಿ ಸರ್ ಅವರು ಸ್ಥಳೀಯ ಜನಪ್ರತಿನಿಧಿಗಳು ಶಾಸಕರ ಒಂದು ಮಾನಸಿಕ ಕಿರುಕುಳ ಒತ್ತಡದಿಂದ ಮನನೊಂದು ಅನುಮಾನಾಸ್ಪದವಾಗಿ ಅವರು ಸಾವಿಗೀಡಾಗಿದ್ದು ಈ ಸಾವನ್ನು ಎಲ್ಲ ನಾವು SC ಜಿಲ್ಲೆಯ ನೌಕರ ಬಾಂಧವರು ಇದಕ್ಕೆ ಬೆಂಬಲವಾಗಿ ಎಲ್ಲ ದಲಿತ ಪರ ಶೋಷಿತ ಪರ ನಾಯಕರುಗಳು ಬೆಂಬಲಿಸಿದ್ದು ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಕ್ಕಂಥ ಈ ಒಂದು ಮೌನ ಪ್ರತಿಭಟನೆ ಮೂಲಕ ನಾವು ನೆರವೇರಿಸಿದ್ವಿ. ಮುಂದೆ ಈ ಒಂದು ನ್ಯಾಯ ಕೇಳಿ ಮೃತರ PSI ಚಲವಾದಿ ಅವರ ಕುಟುಂಬಕ್ಕೆ ಕರ್ನಾಟಕ ಸರ್ಕಾರದಿಂದ 5 ಕೋಟಿ ಪರಿಹಾರ ಕೊಡಬೇಕು ಮತ್ತು ಅವರಿಗೆ ಇಡೀ ಏನು ಗುಲ್ಬರ್ಗದಲ್ಲಿ ಒಬ್ಬರು PSI ಕೊಲೆ ಇದ್ದರು ಮಲ್ಲಿಕಾರ್ಜುನ್ ಅಂತ, ಅವ್ರು ಯಾವ ರೀತಿ ಪರಿಹಾರ ಸರ್ಕಾರ ನಿಗದಿ ಮಾಡಿದೆ ಆ ರೀತಿ ಇವರಿಗೂ ಕೂಡ ಪರಶುರಾಮ್ ಚಲವಾದಿ ಅವರ PSI ಚಲವಾದಿಯ ಸಾವಿಗೆ ಸರ್ಕಾರ ಅದೇ ಒಂದು ಮಾನದಂಡ ವಹಿಸಿ ಆ ಕುಟುಂಬಕ್ಕೆ ನೆರವು ನೀಡಬೇಕು. ಮತ್ತು ಈ ಒಂದು ಈಗ ಆಲ್ರೆಡಿ ಕೇಸನ್ನು ಪ್ರಕರಣ ದಾಖಲಾಗಿ ಅಟ್ರಾಸಿಟಿ ಕೇಸು ಮತ್ತು ಅನುಮಾನಾಸ್ಪದ ಒಂದು ಸಾವಿನ ಬಗ್ಗೆ ಒಂದು ಕೇಸು ದಾಖಲಾಗಿರ್ತದೆ. ಆ ಕೇಸು ದಾಖಲಾದ ಹೇಳಿಕೆಯಂತೆ ಯಾರು ಅವರ ಪತ್ನಿ PSI ಅವರ ಪತ್ನಿ ಶ್ವೇತಾ ಅವರ ಹೇಳಿಕೆಯಂತೆ ಪ್ರಕರಣವನ್ನು ದಾಖಲಿಸಿದಂತೆ ಅವರೆಲ್ಲರನ್ನ ತನಿಖೆಗೊಳಪಡಿಸಿ ಸ್ಥಳೀಯ ಶಾಸಕರು ಮತ್ತು ಅವರ ಪುತ್ರರಾಗಿರ್ತಕ್ಕಂಥ ಸನ್ನಿಗೌಡರವರು ಪಂಪನಗೌಡರವರು ಮತ್ತು ಸ್ಥಳೀಯ ಶಾಸಕರಾಗಿರ್ತ ಚನ್ನಡ ಪಾಟೀಲ್ ತುನ್ನೂರವರು ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕಂತ ಈ ಒಂದು ಹೋರಾಟದ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ತಮ್ಮಲ್ಲಿ ಈ ಒಂದು ವಿನಂತಿಯನ್ನು ಮಾಡಿಕೊಂಡು CBI ಒಪ್ಪಿಸಬೇಕು. ಮುಖ್ಯವಾಗಿ CID ತನಿಖೆ ನಡೆದಿದೆ. CID ಮೇಲೆ ನಮಗೆ ಭರವಸೆ ಇಲ್ಲ ಅಂತ ಹೇಳೋದಲ್ಲ, ಸರ್ಕಾರ CID ಕೂಡ ಪಾರದರ್ಶಕವಾಗಿ ಮಾಡಲಿ. ಇನ್ನು ಹೆಚ್ಚಿನ ತನಿಖೆಗಾಗಿ ಒಂದು ಕೇಂದ್ರ ಸರ್ಕಾರದ ಭಾರತ ಸರ್ಕಾರದ ಒಂದು ಸಂಸ್ಥೆ ಆಗಿರ್ತಕ್ಕಂಥ CBIಗೆ ಈ ಪ್ರಕರಣ ಒಪ್ಪಿಸಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.